ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಒಂದು ಮದುವೆ ಹೆಣ್ಣಿನ ಸೀರೆಗೆ ಗ್ರ್ಯಾಂಡ್ ಆಗಿರುವಂಥ ಹೊಸ ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಎರಡೆರಡು ಸ್ಟೆಪ್ಪಲ್ಲಿ ನೀವು ಬೇಗನೆ ಮುಗಿಸ್ಕೋಬೋದು ಈ ಡಿಸೈನ್ನ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ ಬಂದು ಈ ಥರ ಇದೆ. ಇದಕ್ಕೆ ದಾರ ಬಂದು ಎರಡು ಸ್ಯಾರಿಲಿರುವಂಥ ಎರಡು ಕಲರು ದಾರ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರಾಗಿ ಬಳಸುವಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ತೊಗೊಳ್ಬೋದು. ಇದಕ್ಕೆ ದಾರ ಬಂದು ನೋಡಿ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ಕೊತೀವಲ್ವ, ಹೇಳ್ಕೊಂಡು ಆ ರೀತಿ 2 ಲಾಕನ್ನು ಹಾಕ್ಕೋಬೇಕು. ಫಸ್ಟು ಇದಕ್ಕೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಮದುವೆ ಸೀರೆ ಗ್ರ್ಯಾಂಡಾಗಿ ಡಿಸೈನ್ನ ಹುಡ್ತಾ ಇದ್ದರೆ ಈ ಡಿಸೈನ್ ಆರಾಮಾಗಿ ನೀವು ಹಾಕ್ಕೋಬೋದು. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲೇ ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಡಿಸೈನ್ಗೆ ಈ ರೀತಿ ರೌಂಡ್ ಶೇಪ್ ಇರುವಂಥ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಯಾರಿ ಬಂದು ಗೋಲ್ಡು ಮತ್ತು ಸಿಲ್ವರ್ 2 ಕಲರಲ್ಲಿದೆ. ನಾನಿಲ್ಲಿ ಗೋಲ್ಡ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ ಬಾರ್ಡರ್ ಎಲ್ಲ ಗೋಲ್ಡ್ ಇದೆ. ಆ ಬಾಡಿ ಕಲರ್ ಎಲ್ಲ ಜಾಸ್ತಿ ಸಿಲ್ವರ್ ಹೈಲೈಟ್ ಆಗಿದೆ. ಇದಕ್ಕೆ ಗೋಲ್ಡ್ ಮ್ಯಾಚ್ ಆಗುತ್ತೆ ಅಂತೇಳಿ ಗೋಲ್ಡ್ ತೊಗೊಂಡಿದ್ದೀನಿ. ನಿಮ್ಮ ಸಿಲ್ವರ್ ಕಲರ್ ಇದ್ದರೆ ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಳ್ಳಿ. ನೋಡಿ, ಬೀಡ್ ಲಾಕನ್ನು ಹಾಕಿದ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ನೋಡಿ ಪಕ್ಕದಲ್ಲಿ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಬೀಡ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 1 2 3 ಚೈನ್ನ ಮಾಡ್ಕೊಂಡಿದ್ದೀನಿ. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿಗೆ 1 2 3 4 5 6 ಚೈನ್ನ ಹಾಕ್ಕೊಂಡಿದ್ದೀನಿ. ಫಸ್ಟು 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ 6 ಚೈನ್ಗಳನ್ನ ಹಾಕಿ 4 ಚೈನ್ ಗ್ಯಾಪಿಗೆ ಆ ಒಂದು ಮೆಜರ್ಮೆಂಟ್ಗೆ ಈ ಮೇಲೆ ಇರುವಂಥ 6 ಚೈನ್ನ ಪಲ್ಲುಗೆ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಒಂದು ರೀತಿ ಯು ಶೇಪಲ್ಲಿ ಆ ಒಂದು ಚೈನ್ ಅನ್ನೋದು ಬರಬೇಕು. ಈ ರೀತಿ 6 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೋಡಿ 1 2 3 4 5 6 ಮತ್ತು ಸೇಮ್ 6 ಚೈನ್ಗಳನ್ನ ಹಾಕಬೇಕು. 6 ಚೈನ್ ಹಾಕಿ ಸೀರೆನ ಟರ್ನ್ ಮಾಡಿಕೊಂಡು ಫಸ್ಟ್ ಇಲ್ಲಿ 3 ಚೈನ್ ಏನು ಲಾಕ್ ಹಾಕಿದ್ವಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 6 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 ಚೈನ್ನ ಮಾಡ್ಕೋಬೇಕು. 3 ಚೈನ್ ಹಾಕಿ ಇಲ್ಲಿ ಬೀಡ್ ಹಾಕಿ ಡಬಲ್ ಲಾಕ್ ಮಾಡಿದ್ದೀವಲ್ವ ಈ ಲಾಕಲ್ಲಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಬ್ಯಾಕ್ ಸೈಡಲ್ಲಿ ಲಾಕನ್ನು ಹಾಕಿದ ಮೇಲೆ ಮತ್ತೀಗ ರೈಟ್ ಸೈಡ್ಗೆ ಪಲ್ಲುನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ ಕೆಳಗಡೆ ಹಾಕಿರುವಂಥದ್ದು 3 ಚೈನು ಮತ್ತು ರಿವರ್ಸಲ್ಲಿ ತೊಗೊಂಡಿರುವಂಥ 3 ಚೈನು, ಮೇಲೆ ಹಾಕಿರುವಂಥ 3 ಚೈನ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬ ಥರ ಕೌಂಟಿಂಗ್ ಅನ್ನೋದು ತೊಗೊಂಡಿರ್ತೀನಿ. ಇದನ್ನು ಕೌಂಟ್ ತೊಗೊಂಡು ಈಗ 2ನೇ ಸತಿ ನೋಡಿ ನೀಡ ಮೇಲೆ ಒಂದು ಬೇರೆ ದಾರ ಸುತ್ತಕೊಂಡು ಇಲ್ಲೇನು 2 ಬರೀ 6 ಚೈನ್ಗಳಿದೆಯಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರ್ತಿ 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಸೊ ಮತ್ತು ನೀಡ ಮೇಲೆ ದಾರ ಸುತ್ಕೋಬೇಕು. ಮತ್ತು ಈ 2 ಚೈನ ಸೇರಿಸ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇದು ಕೂಡ ನಾನಿಲ್ಲಿ ಕೌಂಟಲ್ಲಿ ತೊಗೊಂಡಿದ್ದೀನಿ. ಇದು ಡಬಲ್ ಕ್ರೋಶೆ ಥರನೇ ಕಾಣಿಸ್ತಾ ಇರುತ್ತೆ, ಹಂಗಾಗಿ ಕೌಂಟ್ ತೊಗೊಂಡ್ಬಿಟ್ಟು ಈಗ ನೋಡಿ 3 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ಮತ್ತೆ ನೀಡ ಮೇಲೆ ದಾರನ ಸುತ್ಕೊಳ್ಳೋಣ. ಮತ್ತು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು ನೀಡ ಮೇಲೆ ದಾರ ತೊಗೋಬೇಕು. ಮತ್ತು ಈ ಒಂದು 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ನೀವು ಬೇಕಿದ್ದರೆ ತ್ರಿಬಲ್ ಕ್ರೋಶೆ ಕಂಬ ಕೂಡ ವರ್ಕ್ ಮಾಡ್ಕೋಬೋದು. ಇಲ್ಲಿ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ನೀಡ ಮೇಲೆ ದಾರನ ಸುತ್ಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಸೊ ಟೋಟಲ್ ಆಗಿ ನಾನಿಲ್ಲಿ 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಸೊ ಕೌಂಟ್ ನೋಡ್ಕೊಳ್ಳೋಣ. 1 3 6 9 10 11 ಆಗಿದೆ. ಇದು ಬಂದು 12. ಆ ಚೈನ್ ಅಂದರೆ ಫಸ್ಟ್ ಹಾಕಿರುವಂಥ ರಿಟರ್ನಲ್ಲಿ ನಾವೇನು ಉಲ್ಟಾ ಮಾಡ್ಕೊಂಡು ಚೈನ್ ಹಾಕಿದ್ದೀವಲ್ಲ ಆ ಒಂದು ಕೌಂಟ್ ತೊಗೊಂಡು ನಾನಿಲ್ಲಿ 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಈಗ ನೋಡಿ ಮತ್ತೆ ಒಂದು ಸತೆ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಅದು ಮತ್ತು ಸೇಮ್ ಇಲ್ಲೇನು ಲಾಕ್ ಮಾಡಿದ್ದೀವಲ್ವ 6 ಚೈನ ಏನು ಲಾಕ್ ಹಾಕಿದ್ವಲ್ವ ಆ ಲಾಕಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಈಗ 13 ಡಬಲ್ ಕ್ರೋಶೆ ಕಂಬಗಳಾಗುತ್ತೆ. ಮತ್ತು ಇದು ಎಲ್ಲಿ ವೃಜ್ಜೆ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತು ಒಂದು ಫ್ಲವರ್ ಇರುವಂಥ ಬೀಡ್ಸನ್ನ ಆ್ಯಡ್ ಮಾಡ್ಕೋಬೇಕು.
ಸೇಮ್ ಮತ್ತೆ ಒಂದು ಫ್ಲವರ್ ಬೀಡ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಹಾಕಿ ಮತ್ತು ಈ ಫ್ಲವರ್ ಬೀಡ್ಸ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಫ್ಲವರ್ ಬೀಡ್ಸ್ ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ಲಾಕ್, ಆಮೇಲೆ 3 ಚೈನ್ ಹಾಕಿ ಈ 3 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಮತ್ತು 1 2 3 4 5 6 ಚೈನ್ ಹಾಕ್ಕೋಬೇಕು. ಸ್ವಲ್ಪ 4 ಚೈನ್ ಲೆಂತ್ ಎಲ್ಲಿ ಬರುತ್ತೆ ಅಲ್ಲಿಗೆ ಇದನ್ನು ಲೂಸಾಗಿ ಯು ಶೇಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಮತ್ತು 6 ಚೈನ್ ಹಾಕ್ಕೊತಾ ಇದ್ದೀನಿ. ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ 6 ಚೈನ್ ಹಾಕಿ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಫಸ್ಟ್ ನಾವು ಲಾಕ್ ಮಾಡಿದ್ದೀವಲ್ಲ ಈ ಕಡೆ ಕೂಡ ನೀವು ಈ ಥರನೂ ಕೂಡ ನೀವು ಲಾಕ್ ಮಾಡ್ಕೋಬೋದು. ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ನೋಡಿಕೊಂಡು ಆ ರೀತಿಯಲ್ಲಿ ನೀವು ಟ್ರೈ ಮಾಡಿ. ಮತ್ತು ಈಗ 3 ಚೈನ್ ಮೇಲೆ 3 ಚೈನ್ ಹಾಕ್ಕೊಂಡು ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇನು ಡಬಲ್ ಲಾಕ್ ಹಾಕಿದ್ದೀವಲ್ವ ಈ ಲಾಕಲ್ಲಿ ನೀಡಲ್ನ ಹಾಕಿ ರಿವರ್ಸಿಂದ ದಾರನ ಎಳ್ಕೊಂಡು ಸೊ ಟೈಟ್ ಮಾಡಿಕೊಂಡು ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈ ಒಂದು 6 ಚೈನ್ಗಳಲ್ಲಿ ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮತ್ತು ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಮತ್ತು 2ರಿಂದ 1 ಸರಿ 2ರಿಂದ 1 ಸರಿ ಇದು ಕೂಡ ಇದೇ ರೀತಿ ನಾನು ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊತಾ ಇದ್ದೀನಿ. ಸೇಮ್ ಮತ್ತು 2 ಲಾಕ್ ಹಾಕಿದ ತಕ್ಷಣ ಆಚ್ ಕಂಪ್ಲೀಟ್ ಆದಮೇಲೆ ಮತ್ತೆ 2 ಲಾಕ್ನ ಹಾಕಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ಬೀಡನ್ನ ಹಾಕಿಬಿಟ್ಟು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮತ್ತು 3 ಚೈನ್. ಸೊ ಮತ್ತು 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ 6 ಚೈನ್ನ ಮಾಡ್ಕೋಬೇಕು. ಮತ್ತು ಇದನ್ನು ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಕಂಟಿನ್ಯೂ ಆಗಿ 4 ಸ್ಟೆಪ್ ಅನ್ನೋದು ನೀವು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿ ಫಸ್ಟಲ್ಲಿ ಈ ರೀತಿ ಆಚೆಗಳನ್ನ ಒಂದು ಸ್ಟೆಪ್ಪಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು 2ನೇ ಸ್ಟೆಪ್ಪಲ್ಲಿ ಬಂದು ನೋಡಿ ಈಗ ಸೇಮ್ ಪಲ್ಲು ಬಾರ್ಡರ್ ಏನು ಕಲರ್ ಇದೆಯೋ ಆ ಕಲರ್ ದಾರ ಇದು ಕೂಡ ನಾನು 8 ಎಳೆ ದಾರನೇ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಇನ್ಲೈನ್ 2 ಲಾಕನ್ನು ಹಾಕಿದ್ದೀವಲ್ವ ಆ ಒಂದು ಪಾಯಿಂಟಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಫಸ್ಟು ಲಾಕ್ ಮಾಡ್ಕೋಬೇಕು. ಇಲ್ಲೇನು ಲಾಕ್ ಮಾಡಿದ್ದೀವಲ್ವ ಲಾಕ್ ಹಾಕಿದ ಮೇಲೆ ನೋಡಿ ಈಗ 1 2 3 4 ಚೈನ್ನ ಮಾಡ್ಕೋಬೇಕು. 4 ಚೈನ್ ಹಾಕಿ ಈ 4 ಚೈನ್ಸು ಇಲ್ಲಿ ಏನು ಡಬಲ್ ಲಾಕ್ ಮಾಡಿದ್ದೀವಲ್ವ ಈ ಲಾಕಲ್ಲಿ ಇಲ್ಲಿ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ 4 ಚೈನ್ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತ ಬಂದಿದ್ದೀವಲ್ವ ಪ್ರತಿ ಒಂದು ಡಬಲ್ ಕ್ರೋಶೆ ಕಂಬ ಗ್ಯಾಪಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ಳೋದು ಬೇಡ, ಹಾಗೆ ಈ ರೀತಿ ಚೈನ್ ಟಿಚ್ಚನ್ನು ಹಾಕ್ಕೋಬೇಕು. ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡ್ಕೋಬೇಕು. ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಪಕ್ಕದ ಡಬಲ್ ಕ್ರೋಶೆ ಹೋಲಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಸಿಂಗಲ್ ಆಗಿ ಒಂದು ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ನಿಮಗೆ ಬೀಡ್ ಜಾಸ್ತಿ ಬೇಕು, ನಮಗೆ ಫುಲ್ ಹೆವಿಯಾಗಿ ಗ್ರ್ಯಾಂಡ್ ಬೇಕು ಅಂದರೆ ಪ್ರತಿ ಒಂದು ಡಬಲ್ ಲಾಕ್ ಏನು ಮಾಡ್ಕೊತೀವಲ್ಲ ಅಲ್ಲಿ ಪ್ರತಿಯೊಂದು ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನಿಲ್ಲಿ ಒಂದು ಗ್ಯಾಪ್ ಕೊಟ್ಟಿದ್ದೀನಿ, ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸೊ ಪಕ್ಕದಲ್ಲೇ ಹೋಗ್ಬಿಟ್ಟು ನೀಡಲ್ನ ಹಾಕಿ ದಾರನ ತೊಗೊಂಡು ಬೀಡ್ ಹಾಕಿದ ಮೇಲೆ ಮತ್ತು ಇನ್ನೊಂದು ಸತಿ ಡಬಲ್ ಕ್ರೋಶೆ ಹೋಲಲ್ಲಿ ಹೋಗಿ ಹಾಗೆ ಸಿಂಗಲ್ ಆಗಿ ಕೂಡ ಒಂದು ಸತಿ ಲಾಕ್ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಮತ್ತು ಈಗ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಮತ್ತು ಒಂದು ಬೀಡನ್ನ ತೊಗೊಂಡು ಪಕ್ಕದ ಡಬಲ್ ಕ್ರೋಶೆ ಹೋಲಲ್ಲಿ ಹೋಗಿ ಲಾಕ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂಥ ಸಿಂಗಲ್ ಆಗಿ ಒಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕೆಳಗಡೆ ಏನು ನಾವು ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀವಲ್ವ ಯಾವುದೇ ಒಂದು ಡಬಲ್ ಕ್ರೋಶೆ ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡ್ದೇ ಒಂದೊಂದು ಡಬಲ್ ಕ್ರೋಶೆಗೂ ಒಂದು ಸಿಂಗಲ್ ಆಗಿ ಲಾಕ್ ಮಾಡ್ಕೋಬೇಕು, ಆಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಬೀಡ್ಗಳನ್ನ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಜಾಸ್ತಿ ಬೇಕು ಕ್ವಾಂಟಿಟಿಯಲ್ಲಿ ಅನ್ನಂಗಿದ್ರೆ ನೀವು ಪ್ರತಿಯೊಂದಕ್ಕೂ ಕೂಡ ನೀವು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ಈಗ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು ಕೆಳಗಡೆ ಒಂದು ಸರಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಆಮೇಲೆ ಈಗ ನೋಡಿ ಡೈರೆಕ್ಟಾಗಿ ಇಲ್ಲಿ ಕೂಡ ಲಾಕ್ ಮಾಡ್ಕೊತೀನಿ ಅನಿಸುತ್ತೆ. ಆಮೇಲೆ ಇಲ್ಲಿ 2 ಸತಿ ಲಾಕನ್ನು ಮಾಡ್ಕೊತೀವಲ್ಲ ಇದರೊಳಗಡೆ ನೀಡಲ್ ಹಾಕಿ ಲಾಕ್ ಮಾಡಿ ಈಗ 1 2 3 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ಸನ್ನು ಹಾಕಿ ಮತ್ತು ಇಲ್ಲಿ ಡಬಲ್ ಲಾಕ್ ಮಾಡಿದ್ದೀವಲ್ವ ಈ ಲಾಕಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಹಾಗೆ
ಮತ್ತು ಕೆಳಗಡೆ ಏನು ಡಬಲ್ ಕ್ರೋಶೆ ಹಾಕ್ಕೊಂಡು ಬಂದಿದ್ವಲ್ಲ ಅಲ್ಲಿ ಕೂಡ ಒಂದು ಸತಿ ಲಾಕ್, ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಈಗ ಬೀಡ್ಗಳನ್ನ ಆ್ಯಡ್ ಮಾಡ್ಕೊತ ಹೋಗೋದು. ಮತ್ತು ಪಕ್ಕದ ಹೋಲಲ್ಲೇ ಈ ಥರ ಹಾಫ್ ಡಬಲ್ ಕ್ರೋಶೆನ ಅಂದ್ಕೊಳ್ಳಿ, ಇಲ್ಲ ಚೈನ್ ಟೀಚರ್ನಾದರೂ ಅಂದ್ಕೊಳ್ಳಿ. ಈ ರೀತಿ ಯಾವುದೇ ಒಂದು ನೀಡಲ್ ಮೇಲೆ ದಾರ ಸುತ್ತಕೊಳ್ದೇನೆ ಹಾಗೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಪಕ್ಕದ ಡಬಲ್ ಕ್ರೋಶೆ ಹೋಲ್ಸ್ ಏನಿದೆಯಲ್ಲ ಆ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಮತ್ತು ಹಾಗೆ ಸಿಂಗಲ್ ಆಗಿ ಒಂದು ಸತಿ ಲಾಕ್, ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು, ಮತ್ತು ಒಂದು ಬೀಡನ್ನ ಹಾಕ್ಕೋಬೇಕು. ಮತ್ತು ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ಕೊತಾ ಇದ್ದೀನಿ. ಸೊ ಈ ಕಡೆ ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕನ್ನು ಹಾಕಿಬಿಟ್ಟು ಇಲ್ಲಿ ಕೂಡ ಒಂದು ಸತಿ ಲಾಕ್, ಆಮೇಲೆ ಈ ಡಬಲ್ ಲಾಕ್ ಏನು ಹಾಕಿದ್ದೀವಲ್ಲ ಅಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ಸನ್ನು ಹಾಕ್ಕೋಬೇಕು. ಸೊ 4 ಚೈನ್ ಹಾಕಿ ಈ 4 ಚೈನು ಈ ಡಬಲ್ ಲಾಕ್ ಮಾಡಿದ್ದೀವಲ್ವ ಅಲ್ಲಿ ಲಾಕ್, ಮತ್ತು ಯಾವುದೇ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ದೇನೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈ ರೀತಿ ಲಾಕನ್ನು ಹಾಕ್ಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಈ ಥರ ಬರುತ್ತೆ. ಸೊ ಕಂಪ್ಲೀಟಾಗಿ ಎರಡನೇ ಸ್ಟೆಪ್ಪು ಈ ರೀತಿ ಹಾಕಿಬಿಟ್ಟು ಈ ಒಂದು ಚೈನ್ ಏನಿದೆಯಲ್ಲ ಈ ಒಂದು ಚೈನಲ್ಲಿ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ಬರುತ್ತೆ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಎರಡೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಆಗಿರುವಂಥ ಒಂದು ಬ್ರೈಡಲ್ ಸೀರೆಗೆ ಡಿಸೈನ ಹುಡುಕ್ತಾ ಇದ್ದರೆ ಈ ಡಿಸೈನ್ ಅನಿಸುತ್ತೆ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವರ್ಕ್ ಹಾಕಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಕುಚ್ಚು ಬಂದುಬಿಟ್ಟು ಸ್ಯಾರಿಲಿರುವಂಥ 2 ಕಲರಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಒಂದು ಕಲರ್ ಅದು, ಒಂದು ಕಲರ್ ಇದು ಅನ್ನೋ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ. ನೀವು ಬೇಕಿದ್ದರೆ ಒಂದೇ ಕಲರಲ್ಲಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಪ್ರತಿಯೊಂದು ಕುಚ್ಚಿನ ಮೇಲೆ ಈ ಥರ ಫ್ಲವರ್ ಬೀಡ್ಸ್ ಇರೋದ್ರಿಂದ ಸ್ವಲ್ಪ ಚೇಂಜ್ ಆಗಿ ಈ ಒಂದು ಡಿಸೈನ್ ಅನ್ನೋದು ಕಾಣಿಸ್ತಾ ಇದೆ. ಹಾಗೆ ಎರಡೇ ಸ್ಟೆಪ್ ಡಿಸೈನು ಗ್ರ್ಯಾಂಡಾಗಿ ಬರುತ್ತೆ, ಬೇಗ ಕೂಡ ಆಗುತ್ತೆ. ಮದುವೆ ಸೀರೆಗೆ ಅರ್ಜೆಂಟಲ್ಲೇ ಇರುತ್ತೆ. ಅರ್ಜೆಂಟಲ್ಲಿ ಯಾವುದಾದ್ರೂ ಡಿಸೈನ್ ಬೇಕು ಅನ್ನಂಗಿದ್ರೆ ಈ ಡಿಸೈನ್ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಫಾಸ್ಟಲ್ಲೇ ಆಗೋಗುತ್ತೆ ಅಂತ ಏನು ಟೈಮ್ ತೊಗೊಳ್ಳಲ್ಲ. ಇನ್ನೂ ಸ್ವಲ್ಪ ಓವರಾಲ್ ಆಗಿ ನಿಮಗೆ ಲುಕ್ ಬೇಕು ಅಂದರೆ ಪ್ರತಿಯೊಂದು ಆಚೆಗೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಸ್ಟೋನ್ಲೆಸ್ ಅಥವಾ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ಬಟ್ ಪರವಾಗಿಲ್ಲ, ಇಷ್ಟಕ್ಕೆ ಸಾಕು ಅನಿಸುತ್ತೆ. ಯಾಕಂದರೆ ಮೇಲೆ ಕೂಡ ಒಂದು ಫ್ಲವರ್ ಬೀಡ್ಸ್ ಇರೋದ್ರಿಂದ ಪ್ರತಿಯೊಂದು ಆಚೆಗೂ ಬೀಡ್ಸ್ ಹಾಕಿರೋದ್ರಿಂದ ಇದೇ ಗ್ರ್ಯಾಂಡಾಗಿ ಲುಕ್ ಬಂದಿದೆ. ಸೊ ಕಲರ್ ಕಾಂಬಿನೇಷನ್ ಇತ್ತಿರೋದ್ರಿಂದ ಸ್ವಲ್ಪ ಲುಕ್ ಈ ಥರ ಕಾಣಿಸುತ್ತೆ. ಬಟ್ ಅದೇ ಕಾಂಟ್ರಾಸ್ಟ್ ಆಗಿ ಎಲ್ಲೋ ಹಾಗೆ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇಲ್ಲಿದ್ರೆ ಈ ಡಿಸೈನು ಇನ್ನೂ ಸ್ವಲ್ಪ ಚೆನ್ನಾಗಿ ಲುಕ್ ಅನ್ನೋದು ಕಾಣಿಸುತ್ತೆ. ಸೊ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 500 550ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ಗಳನ್ನ ನೀವು ತೊಗೋಬೋದು. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ಈ ರೀತಿ ಇದೆ ಫ್ರೆಂಡ್ಸ್. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.